श्रुतिस्मृतिपुराणानाम् आलयं करुणालयम् नमामि भगवत्पादशङ्करं लोकशङ्करम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ. ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಚರಿತ್ರೆ ಹಾಗೂ ಸಿದ್ಧಾಂತದಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂಥವರೇ, ಬಹಳ ವಿಶೇಷವಾದ ಸಂದರ್ಭ ಇದು. ಮುಂದೆ ಲೋಕಶಂಕರರಾಗಲಿರತಕ್ಕಂತಹ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು, ಅಂತಹ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರಿಗೆ ಗುರುವಾಗಲಿರತಕ್ಕಂಥ ಗೋವಿಂದ ಭಗವತ್ಪಾದ, ಇವರಿಬ್ಬರ ಮಿಲನ, ಗುರು ಶಿಷ್ಯ ಭೇಟಿ ಹೇಗೆ ಆಗ್ತಾ ಇದೆ ಅನ್ನುವುದು ತುಂಬ ಸ್ವಾರಸ್ಯಕರವಾಗಿರತಕ್ಕಂಥದ್ದು, ವೈಶಿಷ್ಟ್ಯಪೂರ್ಣವಾಗಿರತಕ್ಕಂಥದ್ದು, ವೈಭವೋಪೇತವಾಗಿರತಕ್ಕಂಥದ್ದು. ವೈರಾಗ್ಯದಲ್ಲಿಯೂ ವೈಭವ ಅನ್ನುವುದು ಇದನ್ನೇ. ಎಲ್ಲೋ ಭಾರತದ ದಕ್ಷಿಣದ ತುದಿಯಿಂದ ಭಾರತದ ಮಧ್ಯಭಾಗಕ್ಕೆ ಸಾವಿರ ಸಾವಿರ ಮೈಲುಗಳನ್ನು ಪುಟ್ಟ ಬಾಲಕ, 8 ವರ್ಷ ತುಂಬಿದ ಬಾಲಕ, 8 ವರ್ಷ ಒಂದು 5-6 ತಿಂಗಳು ಆಗಿರಬಹುದೇನೋ, ಎಲ್ಲ ನಡ್ಕೊಂಡು ಬರಬೇಕಾಗಿದ್ದರೆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಟ್ಟು ಆ ಬಾಲಕ ಬಂದಿದ್ದಾನೆ. ಆತನ ಬರವನ್ನು ಕಾಯುತ್ತಿದ್ದಾರೆ ಗೋವಿಂದ ಭಗವತ್ಪಾದರು ತಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಳಲಿಕ್ಕೆ. 100 ಶಿಷ್ಯರಿಗೆ ಅವರು ಪಾಠವನ್ನು ಮಾಡಿದ್ದಾರೆ. ಆದರೆ ಈಗ ಬರ್ತಾ ಇರತಕ್ಕಂಥದ್ದು ಸೂರ್ಯ ಕಾಂತಿಯನ್ನು ಹೊತ್ತಂತಹ ಪರಮೇಶ್ವರನ ಅಂಶಾವತಾರಿಯಾಗಿರತಕ್ಕಂಥ ಶಂಕರ ಭಗವತ್ಪಾದಾಚಾರ್ಯರು ಗುಹೆಯಲ್ಲಿ ಇದ್ದಾರೆ. ಗುಹೆಯಲ್ಲಿ ಧ್ಯಾನಾಸಕ್ತರಾಗಿದ್ದರೆ ಮುಚ್ಚಿದ ಕಣ್ಣಿನ ಹಿಂದೆ ಭಗವತ್ಪಾದರು ಬಂದು ಗುಹೆಯ ಬಾಗಿಲಿನಲ್ಲಿ ನಿಂತು ಮಾಡ್ತಾ ಇರತಕ್ಕಂತಹ ಪ್ರಾರ್ಥನೆಯ ದೃಶ್ಯ ಕಂಡಿದೆ, ಕಿವಿಗೆ ಕೇಳಿ. ಸ್ವಾಮಿನ್ ನಮಸ್ತೆ ನತಲೋಕ ಬಂಧೋ ಕಾರುಣ್ಯ ಸಿಂಧೋ ಅಂತ ಆರಂಭ ಮಾಡಿದ್ದಾರೆ ಭಗವತ್ಪಾದ. ಅವರ ಆರಂಭ, ಅವರು ಹೇಳಿದಂಥ ರೀತಿ, ಅವರು ಕೇಳಿದಂತಹ ಪ್ರಾರ್ಥನೆ ಎಲ್ಲವೂ ಗೋವಿಂದ ಭಗವತ್ಪಾದರನ್ನು ಅಲುಗಿಸಿಬಿಟ್ಟಿದೆ. ಕೊನೆಯಲ್ಲಿ ಭಗವತ್ಪಾದರು ಹೇಳಿದರು, ಯದಹಂ ನ ಜಾನೇ, ನಿಮ್ಮನ್ನು ಬಿಟ್ಟರೆ ಮತ್ತೆ ಯಾವ ಗುರುವೂ ನನಗೆ ಕಾಣಿಸ್ತಾ ಇಲ್ಲ. ಇದರಲ್ಲಿ ಒಂದು ಗೂಢಾರ್ಥ ಅಡಗಿದೆ. ಶರಣಾಗತ ಭಾವದಿಂದ ಒಬ್ಬ ಗುರುವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅದಕ್ಕೆ ಬೇಕಷ್ಟು ಕಾಲ ತೆಗೆದುಕೊಳ್ಳಬಹುದು. ಆದರೆ ಒಮ್ಮೆ ಒಬ್ಬ ಗುರುವನ್ನು ಆಯ್ಕೆ ಮಾಡಿಕೊಂಡ ಮೇಲೆ ಮತ್ತೊಬ್ಬ ಗುರುವಿನ ಹತ್ತಿರಕ್ಕೆ ಹೋಗಬಾರದು ಅನ್ನತಕ್ಕಂಥದ್ದು ಒಂದು ಸಿದ್ಧಾಂತ. ಮತ್ತೊಬ್ಬ ಗುರುವಿನ ಹತ್ತಿರಕ್ಕೆ ಹೋಗೋದೇನು ಬಂತು, ಯದಹಂ ನಜ, ನಂಗೆ ಬೇರೆಯವ್ರಿಗೆ ಗೊತ್ತೇ ಇಲ್ಲ ರೀ ಅಂದರೆ ಆ ಯೋಚನೆಯೇ ನನ್ನ ತಲೆಯಲ್ಲಿಲ್ಲ. ನಾನು ನಿಮಗೆ ಶರಣಾಗತನಾಗಿ ಬಂದಿದ್ದೇನೆ, ನೀವು ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ. ಧೂಯಮಾನಂ ದೂರದೃಷ್ಟವಾತೈ ದುರ್ವಾರ ಸಂಸಾರ ಧವಾಗ್ನಿತಪ್ತಂ, ನಾನು ಸಂಸಾರದ ಅಗ್ನಿಯಲ್ಲಿ ಸುಟ್ಟೋಗ್ಬಿಟ್ಟಿದೆ. ಇಂದಿನ ಉಪನ್ಯಾಸದಲ್ಲಿ ಹೇಳಿದೆ, ಅವರು ಯಾವ ಸಂಸಾರವೂ ಇಲ್ಲ ಅವರಿಗೆ.
ಸಂಸಾರ ಅಂತಿದ್ದ ಹಾಗೇನೆ ಹೆಂಡತಿ ಮಕ್ಕಳು ಅನ್ನುವ ಅರ್ಥವೇನಲ್ವಲ್ಲ. ಸಂಸಾರ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಬದುಕಿಗಾಗಿಯೋ ತಾನು ಹುಟ್ಟಿದ ಹಿನ್ನೆಲೆಯಲ್ಲಿಯೋ ಉಳಿಸಿಕೊಂಡಿರತಕ್ಕಂತಹ ನಂಟುಗಳು, ಬಂಧನಗಳು, ಅದ್ಯಾವುದೂ ಇಲ್ಲ. ಭಗವತ್ಪಾದರಿಗೆ ಇದ್ದ ಒಂದೇ ನಂಟು ತಾಯಿ. ಆ ತಾಯಿಯ ಬಂಧನವನ್ನು ಬಿಡಿಸಿಕೊಂಡು ಬಂದಿದ್ದಾರೆ. ಈಗ ಹೇಳ್ತಾ ಇದ್ದಾರೆ, ಎಲ್ಲರಿಗೂ ಅರ್ಥವಾಗಲಿ, ಸನ್ಯಾಸಾಶ್ರಮಕ್ಕೆ ಬರುವುದು ಕೇವಲ ನಾಟಕಕ್ಕಾಗಿ ಅಲ್ಲ, ಜನರ ಮನ್ನಣೆ ಸಿಗುತ್ತದೆ ಅನ್ನುವ ಕಾರಣಕ್ಕಾಗಿ ಅಲ್ಲ, ಅಧಿಕಾರ ದರ್ಪಗಳನ್ನು ತೋರಿಸಬಹುದು ಅನ್ನುವುದಕ್ಕಾಗಿ ಅಲ್ಲ. ಅದಕ್ಕೆ ಅವರು ಕೇಳಿದರು, ರುಜ್ವ್ಯಾತಿ ಕಾರುಣ್ಯ ಸುಧಾಭಿವೃಷ್ಟಿಯ. ರುಜ್ವ್ಯಾತಿ ಅದು ರುಜು ಸ್ವಭಾವ ಅನ್ರಿ, ಬಹಳ ಸರಳವಾಗಿರಬೇಕು. ಗೋವಿಂದ ಭಗವತ್ಪಾದರು ಎಷ್ಟು ಸರಳರಾಗಿದ್ದಾರೆ ಎನ್ನುವುದನ್ನು ಭಗವತ್ಪಾದರು ಕೇಳುವುದರ ಮೂಲಕ ಹೇಳ್ತಾ ಇದ್ದಾರೆ. ಸುಧಾಭಿವೃಷ್ಟಿಯ, ಒಮ್ಮೆ ಗುರುವಿನ ಕಟಾಕ್ಷ ವೀಕ್ಷಣವಾದರೆ ಅದು ಅಮೃತಪಾತ, ಅಮೃತಪಾನ. ಸುಧ ಅಭಿವೃಷ್ಟಿಯ ಮಳೆ, ಅಮೃತದ ಮಳೆಯೇ ಬರಬೇಕು. ಹಾಗೆ ಬರುತ್ತೆ ಸ್ವಾಮಿ ನಿಮ್ಮಿಂದ ಅಂತ ಹೇಳಿ ಕೇಳಿದ್ದಾರೆ. ಪರಿಪಾಹಿ ಮೃತ್ಯೋ, ಮೃತ್ಯುಂಜಯ ಅಂತ ಈಶ್ವರನಿಗೆ ಹೆಸರು. ಮೃತ್ಯುವಿನಿಂದ ನನ್ನನ್ನು ಪಾರು ಮಾಡಿ. ಅವರನ್ನೇನು ಪಾರು ಮಾಡುವುದು? ಗೋವಿಂದ ಭಗವತ್ಪಾದರನ್ನು ಪಾರು ಮಾಡುವುದು ಪರಮೇಶ್ವರನೇ. ಆದರೆ ಆ ಗುಹೆಯ ಹೊರಗೆ ಶಿಷ್ಯರೆಲ್ಲ ಭಗವತ್ಪಾದರ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ತಾ ಇದ್ದಾರಲ್ಲ, ಅವರ ಗುರಿ ಏನಿರಬೇಕು ಅನ್ನುವುದನ್ನು ಭಗವತ್ಪಾದರು ಈ ಪ್ರಾರ್ಥನೆಯಲ್ಲಿ ತೋರಿಸ್ತಾ ಇದ್ದಾರೆ. ನಾನು ಮೃತ್ಯುವನ್ನು ದಾಟಬೇಕು, ಮೃತ್ಯುವಿನಿಂದ ನನ್ನನ್ನು ಪಾರು ಮಾಡಿ. ಅದಲ್ಲ ಅದರ ಅರ್ಥ, ಮೇಲಿನರ್ಥ. ಪಾರು ಮಾಡಿ ಎನ್ನುವುದಲ್ಲ, ಮೃತ್ಯುವನ್ನು ಮೀರುವ ಮೃತ್ಯುಂಜಯ ವಿದ್ಯೆಯನ್ನು ಹೇಳಿಕೊಡಿ, ಅಮೃತತ್ವವನ್ನು ನನಗೆ ತಿಳಿಸಿ. ಅಂದರೆ ನಮ್ಮ ಗುರಿ ಇರಬೇಕಾದದ್ದು ಈ ಭಾವ ಬಂಧನದ ಸಾಗರವನ್ನು ದಾಟಿ ಅಭವನಲ್ಲಿ ಐಕ್ಯವಾಗುವುದು. ಅದನ್ನು ಭಗವತ್ಪಾದರು ತಮ್ಮ ಪ್ರಾರ್ಥನೆಯಲ್ಲಿ ಮಾರ್ದನಿಸಿದ್ದಾರೆ. ಇದೀಗ ಗೋವಿಂದ ಭಗವತ್ಪಾದರ ಸರದಿ. ಗುರು ಹೇಗಿರಬೇಕು ಅನ್ನತಕ್ಕಂಥದ್ದನ್ನು ಮೊದಲ 2 ಪದದಲ್ಲಿ ಹೇಳಿಬಿಟ್ರು. ಒಬ್ಬ ಗುರುವಿನ ಹತ್ತಿರ ಹೋದರೆ ಒಬ್ಬ ಶಿಷ್ಯ, ಒಬ್ಬ ವೈದ್ಯನ ಹತ್ತಿರ ಒಬ್ಬ ರೋಗಿ ಹೋದರೆ, ಒಬ್ಬ ವಕೀಲನ ಹತ್ತಿರ ಒಬ್ಬ ಕಕ್ಷಿಗಾರ ಹೋದರೆ ಅವರು ಹೇಗೆ ವರ್ತಿಸಬೇಕು. ಹೊಟ್ಟೆ ನೋವಿದೆ ಅಂತ ಒಬ್ಬ ವೈದ್ಯನ ಹತ್ತಿರಕ್ಕೆ ಹೋದರೆ ಹೊಟ್ಟೆಯನ್ನು ಕತ್ತರಿಸಾಕಬೇಕು ಅಂತಕ್ಕಂಥ ಸಲಹೆ ಕೊಡೋದಲ್ಲ. ನಮ್ಮ ಆತ್ಮೀಯರೊಬ್ಬರು ಶ್ರೀನಿವಾಸನ್ ಅಂತ ಇದ್ದಾರೆ. ಅವರ ಹತ್ತಿರ ಹೃದ್ರೋಗವಿದೆ ಅಂತ ಹೇಳಿದ್ರು, ಏನು ಪರವಾಗಿಲ್ಲ ಬಿಡ್ರಿ, ನಿಧಾನವಾಗಿ ನೋಡ್ಕೊಳ್ಳೋಣ, ಇದೇನು ಬಹಳ ಸಾಮಾನ್ಯ, ತಕ್ಷಣ ನಿರ್ಧಾರಕ್ಕೆ ಬರಬೇಕಾಗಿಲ್ಲ ಅಂತ ಹೋಗಿರತಕ್ಕಂಥವರ ಆತಂಕವನ್ನು ಅರ್ಧಕ್ಕೆ ಅರ್ಧ ಶಮನ ಮಾಡಿಬಿಡ್ತಾರೆ ಅವರ ಮಾತುಗಳಲ್ಲಿ. ಆದರೆ ಸಾಮಾನ್ಯವಾಗಿ ಇರತಕ್ಕಂಥ ಕೋಟಿ ಕೋಟಿ ರೂಪಾಯಿಗಳ ವೈಭವೋಪೇತವಾಗಿರತಕ್ಕಂಥ ಆಸ್ಪತ್ರೆಗಳಲ್ಲಿ ಆ ಆಶ್ವಾಸನೆ ಸಿಗಲ್ಲ. 5,000 ರೂಪಾಯಿನಲ್ಲಿ ಆಗಬಹುದಾದದ್ದಕ್ಕೆ 5 ಲಕ್ಷಗಳ ತನಕ ಖರ್ಚನ್ನು ತೋರಿಸ್ತಾರೆ. ಅವಶ್ಯ ಇದೆಯೋ ಇಲ್ಲವೋ ಪರೀಕ್ಷೆಗಳನ್ನೆಲ್ಲ ಮಾಡ್ತಾರೆ. ಬಿಡಿ, ಅದೇ ಒಂದು ದೊಡ್ಡ ಕಥೆ. ಅಂದರೆ ಒಬ್ಬ ವೈದ್ಯ ಒಬ್ಬ ರೋಗಿಗೆ ಸಮಾಧಾನವನ್ನು ಕೊಡುವುದರ ಬದಲು ಆತಂಕವನ್ನು ಹೆಚ್ಚಿಸಿ ರಕ್ತವನ್ನು ಹೀರಿಬಿಡುತ್ತಾನೆ. ಹಾಗೆ ಗುರುವಿನ ಹತ್ತಿರಕ್ಕೆ ಶಿಷ್ಯ ಹೋದರೆ ಶಿಷ್ಯ ಗುರುವನ್ನು ನೋಡಿ ಹೆದರ್ಕೊಂಡು ಬಿಡಬೇಕು. ಆ ರೀತಿ ಆ ಗುರು ತೋರಿಸ್ತಾರೆ. ನನ್ನ ಜ್ಞಾನ ಎಷ್ಟು, ನನ್ನ ಅಧಿಕಾರ ಎಷ್ಟು, ನನ್ನ ಶಕ್ತಿ ಎಷ್ಟು, ನನ್ನ ಪ್ರತಾಪವೆಷ್ಟು, ನೀನೇನು ಮಹಾ ಬಂದಿದ್ದೀಯ, ನಿನಗೇನೂ ಗೊತ್ತಿಲ್ಲ. ಪಾಪ ಅವನು ಬಂದಿರೋದೇ ತನಗೆ ಗೊತ್ತಿಲ್ಲ ಅಂತ ಅದನ್ನು ಗುರು ಮೆರೆದು ಮೆರೆದು ಹೇಳ್ತಾನೆ. ಹಾಗೆ ಒಬ್ಬ ವಕೀಲ ಕಕ್ಷಿಗಾರನನ್ನು ಹೆದರಿಸಿ ಬಿಡ್ತಾನೆ. ನಮ್ಮ ಸ್ನೇಹಿತರೊಬ್ಬರಿದ್ದಾರೆ, ಎಸ್ ವಿ ಪ್ರಕಾಶ್ ಅಂತ, ಭಾಳ
ಉತ್ತಮವಾದಂಥ ವಕೀಲು. ಬೇರೆಯವರೆಲ್ಲ ಲಕ್ಷ ರೂಪಾಯಿ ಶುಲ್ಕವನ್ನು ತೊಗೊಂಡ್ರೆ ಪಾಪ ಇವರು ನೆಟ್ಗೊಂದು 20-30 ಸಾವಿರನೂ ತಗೊಳ್ಳೋದಿಲ್ಲ. ತುಂಬ ಧಾರ್ಮಿಕರಾಗಿರತಕ್ಕಂಥ ವಕೀಲು. ಅಂಥವ್ರ ಸಂಖ್ಯೆ ಬಹಳ ಕಡಿಮೆ. ಈ 3 ಮಂದಿ, ಒಬ್ಬ ವೈದ್ಯ, ಒಬ್ಬ ವಕೀಲ, ಒಬ್ಬ ಗುರು, ಈ 3 ಮಂದಿ ತಮ್ಮ ಬಳಿಗೆ ಬಂದಂತಹವರಿಗೆ ಯಾವ ರೀತಿ ಮನಸ್ಸಿಗೆ ಸಮಾಧಾನವನ್ನು ಕೊಡಬೇಕು ಅನ್ನುವುದನ್ನು ಗೋವಿಂದ ಭಗವತ್ಪಾದರು ಪ್ರಾರಂಭವನ್ನು ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ. ಮಾ ಭೈಷ್ಟ ವಿದ್ವಂಸ್ತವನಾಸ್ತ್ಯಪಾಯ. 3 ಹೇಳಿಕೆಗಳಿದೆ ಇದರಲ್ಲಿ, 3 ಮುಖ್ಯ ಅಂಶಗಳಿದೆ. ಮಾ ಭೈಷ್ಟ, ಹೆದರ್ಕೋಬೇಡಯ ಅಂದ್ಬಿಟ್ರು ಅವರು. ಆತಂಕಕ್ಕೆ ಒಳಗಾಗಿ ಬಂದಿರತಕ್ಕಂತಹ ಶಿಷ್ಯನೋ, ರೋಗಿಯೋ, ಕಕ್ಷಿಗಾರನೋ ಒದ್ದಾಡ್ತಾ ಇದ್ದರೆ ಮೊದಲು ಕೊಡಬೇಕಾದ ಆಶ್ವಾಸನೆ ನೋಡಿ ಎಷ್ಟು ಚೆನ್ನಾಗಿದೆ. ಮಾ ಭೈಷ್ಟ, ನೀನು ಹೆದರಿಕೊಳ್ಳಬೇಡ. ಮಾ ಭೈಷ್ಟ ವಿದ್ವಂಸ್ತವ, ಎರಡನೇ ಭಾಗ. ಇನ್ನು ಮಾತೇ ಆಡಿಲ್ಲರಿ, ಆಗಲೇ ಗೋವಿಂದ ಭಗವತ್ಪಾದ ಹೇಳ್ತಾ ಇದ್ದಾರೆ, ನೀನು ವಿದ್ವಾನ್, ನೀನು ಶಾಸ್ತ್ರಪಾರಂಗತ, ನೀನು ವಿವೇಕಿ, ನೀನು ಜ್ಞಾನಿ. ಅಂದರೆ ಬಂದಿರತಕ್ಕಂಥ ಶಿಷ್ಯ ಅಷ್ಟೊಂದು ದುರ್ಬಲ ಏನು ಅಲ್ಲಪ್ಪ, ನೀನು ಸಾಕಷ್ಟು ಅಧ್ಯಯನಶೀಲನಾಗಿದ್ದೀಯೇ. ಹಾಗೆ ಹೇಳುವ ಮಾತು ಶಿಷ್ಯನಲ್ಲಿ ಏನೋ ಒಂದು ಅಸ್ಮಿತಾಭಾವವನ್ನು, ಏನೋ ಒಂದು ಅಭಿಮಾನವನ್ನು, ಏನೋ ಒಂದು ನಂಬಿಕೆಯನ್ನು, ಏನೋ ತನಗೂ ಸ್ವಲ್ಪ ಗೊತ್ತಿದೆ ಅನ್ನತಕ್ಕಂಥ ಭಾವವನ್ನು ಜಾಗೃತಗೊಳಿಸ್ತಾನೆ ಒಬ್ಬ ಗುರು. ಮಾಭೈಷ್ಟ ವಿದ್ವಂಸ್ತವ ನಾಸ್ತ್ಯಪಾಯ, ನಿನಗೆ ಅಪಾಯವೇ ಇಲ್ಲಯ್ಯ. ಇಂಥ ದೊಡ್ಡ ಭರವಸೆ ಇದು. ನಿನಗೆ ತೊಂದರೆನೇ ಇಲ್ಲಯ್ಯ, ನಾನಿದ್ದೀನಿ ಅನ್ನುವಂತೆ. ನೀನು ಯಾಕೆ ಓದಾಡ್ತಾ ಇದೀಯಾ? ನಿನ್ನ ಸಮಸ್ಯೆ ಇರತಕ್ಕಂಥದ್ದು ಸಂಸಾರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಅದರಿಂದ ನಾನು ಪಾರಾಗಬೇಕು. ಸಂಸಾರ ಸಿಂಧೋಸ್ತರಣೆ ಸ್ತ್ಯುಪಾಯ, ಸಂಸಾರ ಸಾಗರದಲ್ಲಿ ಉದ್ಧಾರವಾಗಿ ದಾಟಿ ಈಜಿಕೊಂಡು ಆ ಕಡೆಗೆ ಬರೋದು. ಸಂಸಾರ ಸಿಂಧೋಸ್ತರಣೆ ಸ್ತ್ಯುಪಾಯ, ಅಂಥ ಒಂದು ಉಪಾಯ ಇದೆ. ನಿನಗೆ ಕಾಯಿಲೆ ಇರಬಹುದಪ್ಪ, ಅದಕ್ಕೊಳ್ಳೆ ಔಷಧಿ ಇದೆ, ನಿನಗೆ ಗುಣವಾಗುತ್ತದೆ, ಹೆದರ್ಕೋಬೇಕಾಗಿಲ್ಲ ಅಂತ ವೈದ್ಯ ಬೆನ್ನು ಚಪ್ಪರಿಸಿ ಹೇಳಿಬಿಟ್ಟರೆ ರೋಗಿ ಅರ್ಧಕ್ಕರ್ಧ ಸಮಾಧಾನ ಆಗಿಬಿಡುತ್ತೆ. ನಮ್ಮ ಮಲ್ಲೇಶ್ವರಂನ ಶ್ರೀನಿವಾಸ್ ವೈದ್ಯರು ಮಾಡುವುದು ಹಾಗೇನೆ. ಅದನ್ನು ನೆನಪಿಸಿಕೊಳ್ಳಬೇಕು. ಅಂಥವರ ಸಂಖ್ಯೆ ಬಹಳ ಕಡಿಮೆ, 100ಕ್ಕೆ 1-2. ಇಲ್ಲಿಯ ತನಕ ನಾನು ನನ್ನ ಹಿಂದಿನ ಉಪನ್ಯಾಸವನ್ನು ಮಾಡಿ ನಿಲ್ಲಿಸಿದ್ದು. ಇಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ? ಏನೈವ ಯಾತಾಯತಯೋಸ್ಯ ಪಾರಂ ತಮೇವ ಮಾರ್ಗಂ ತವ ನಿರ್ದಿಶಾಮಿ. ಭರವಸೆ ಕೊಟ್ಟ ಹೋಯಿತು. ತಮ್ಮ ಹಿನ್ನೆಲೆ ಹೇಳಾಗಿ ಹೋಯಿತು, ತಮ್ಮ ಶಕ್ತಿ ಏನು ಅಂತ ಹೇಳಿ ಆಗಿ ಹೋಯಿತು. 2 ಸಾಲಿನಲ್ಲಿ ಎಲ್ಲ ಹೇಳಿಬಿಟ್ರು. ಏನೈವ ಯಾತಾಯತಯೋಸ್ಯ ಪಾರಂ, ಈ ಸಮುದ್ರ, ಈ ಸಂಸಾರ ಬಂಧನ, ಈ ಸಂಸಾರ ಸಾಗರ ಅಂತ ಹೇಳ್ತಾ ಇದೆಯಲ್ಲ, ಈ ಸಂಸಾರ ಸಾಗರವನ್ನು ಹಾದು ಈಜಿ ದಾಟಿ ಮೇಲಕ್ಕೆ ಹತ್ತಿಬಿಟ್ಟಿದ್ದಾರಪ್ಪ ಈಗಾಗಲೇ ಕೆಲವರು. ಏನೈವ ಯಾತಾಯತಯೋಸ್ಯ ಪಾರಂ, ಪಾರ ಅಂದರೆ ದಡ ಅಂತಂತ, ಆ ದಡವನ್ನು ಹತ್ತು ಬಿಟ್ಟಿದ್ದಾರಾಗಲೇ. ಶ್ರೀ ಗೌಡಪಾದ ಭಗವತ್ಪಾದಾಚಾರ್ಯರು ಅಂತ ನಮ್ಮ ಗುರುಗಳು ಈಗಾಗಲೇ ಸಂಸಾರ ಸಾಗರವನ್ನು ದಾಟುವುದು ಹೇಗೆ ಅಂತ ಹೇಳಿಬಿಟ್ಟಿದ್ದಾರೆ. ಅದನ್ನು ನಾನೀಗ ಹೇಳ್ಕೊಟ್ಬಿಡ್ತೀನಿ. ತಮೇವ ಮಾರ್ಗಂ ತವ ನಿರ್ದಿಶಾಮಿ, ನಾನು ನಿರ್ದೇಶನ ಮಾಡ್ತೀನಿ.
ಹೇಗೆ ಸಂಸಾರ ಸಾಗರವನ್ನು ದಾಟಬೇಕು ಅನ್ನುವುದನ್ನು ನಾನು ನಿನಗೆ ಹೇಳಿಕೊಡ್ತೇನೆ, ನಾನು ನಿನಗೆ ಮಾರ್ಗದರ್ಶನ ಮಾಡ್ತೀನಿ. ಮಾಭೈಷ್ಟ, ಹೆದರ್ಕೋಬೇಡ. ಇಂತಹ ಗುರು ಸಿಕ್ಕರೆ ಇನ್ನೇನಾಗಬೇಕ್ರಿ? ಆದರೆ ಆ ಗುರುವಿಗೆ ಇನ್ನೂ ಗೊತ್ತಿಲ್ಲ ತನ್ನ ಶಿಷ್ಯ ಎಂತಹ ಮಹಾಗುರು ಅನ್ನುವುದು. ಕೊಂಚ ಕಾಲದಲ್ಲೇ ಗೊತ್ತಾಗುತ್ತೆ. ಒಂದು ಭಗವತ್ಪಾದರು ಯೋಚನೆ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ. ಹೌದು, ಏನು ಈ ಪರಮೇಶ್ವರಾಂಶ ಸಂಭೂತರಾಗಿರತಕ್ಕಂತಹ ಶಂಕರ ಭಗವತ್ಪಾದರು ದುರ್ವಾರ ಸಂಸಾರದ ಅವಾಗ್ನಿ ತಪ್ತಂ ಅಂತ ಹೇಳಿಬಿಟ್ರಲ್ಲ, ಇವರಿಗೆ ಯಾವ ಸಂಸಾರ ಇದೆ? ಪರಮೇಶ್ವರನಾಗಿರತಕ್ಕವರಿಗೂ ಈ ಮಾತೆ, ಪರಮೇಶ್ವರಾಂಶಧಾರಿಯಾಗಿರತಕ್ಕವರಿಗೂ ಈ ಸಂದೇಹವೇ? ಅಜ್ಞಾನ ಯೋಗಾತ್ ಪರಮಾತ್ಮನಸ್ತವಹಿ ಅನಾತ್ಮ ಬಂಧಸ್ತವಯೇವ ಸಂಸ್ಕೃತಿ. ಏನಪ್ಪ ಹೀಗೆ ಹೇಳ್ತಾ ಇದ್ದೀಯಾ ಅನ್ನುವುದು ಆಶ್ಚರ್ಯ ಗೋವಿಂದ ಭಗವತ್ಪಾದ. ಅಜ್ಞಾನಯೋಗಾತ್ ಪರಮಾತ್ಮನಸ್ತವಹಿ, ಪರಮಾತ್ಮನೇ ಬಂದಿದ್ದಾನೆ ನನ್ನ ಗುಹೆಯ ಬಾಗಿಲಿಗೆ, ಪರಮೇಶ್ವರನೇ ಆಗಮಿಸಿಬಿಟ್ಟಿದ್ದಾನೆ. ಪರಮಾತ್ಮನಸ್ತವಹಿ, ಪರಮಾತ್ಮ ಆಗಿರತಕ್ಕಂಥ ನಿನಗೂ ಅಜ್ಞಾನಯೋಗ, ಅಜ್ಞಾನದ ಸಂಬಂಧದಿಂದ. ಅಜ್ಞಾನ ಅಂದರೆ ಸುಜ್ಞಾನವಿಲ್ಲದ್ದು ಅಂತ. ಜ್ಞಾನ ಬೇರೆ, ವಸ್ತು ಜ್ಞಾನ, ಪ್ರಪಂಚ ಜ್ಞಾನ, ವ್ಯಾವಹಾರಿಕ ಜ್ಞಾನ, ಇದೆಲ್ಲ ಬೇರೆ ಜ್ಞಾನ. ಆದರೆ ನಾವು ಮಾತಾಡ್ತಾ ಇರತಕ್ಕಂಥದ್ದು ಪಾರಮಾರ್ಥಿಕ ಜ್ಞಾನ, ನಾವು ಮಾತಾಡ್ತಾ ಇರತಕ್ಕಂಥದ್ದು ಅಲೌಕಿಕ ಜ್ಞಾನ, ನಾವು ಮಾತಾಡ್ತಾ ಇರತಕ್ಕಂಥದ್ದು ಮೃತ್ಯುವನ್ನು ಮೀರುವ ಜ್ಞಾನ, ಅಮರ್ತ್ಯ ಜ್ಞಾನ. ಅಜ್ಞಾನ ಯೋಗ ಇದೊಂದು ವಿಶೇಷವಾದ ಯೋಗ. ನಾವು ಯಾವ್ಯಾವುದೋ ಭಕ್ತಿ ಯೋಗ, ಜ್ಞಾನ ಯೋಗಗಳನ್ನೆಲ್ಲ ಕೇಳಿಬಿಟ್ಟಿದ್ದೇವೆ. ಇದು ಅಜ್ಞಾನ ಯೋಗ. ಅಜ್ಞಾನದ ವಶದಿಂದ. ಏನದು ಅಜ್ಞಾನ ಅಂದರೆ? ಅನಾತ್ಮಬಂಧಸ್ತವಯೇವ ಸಂಸ್ಕೃತಿ. ಅನಾತ್ಮಗಳ ಜೊತೆಗೆ ಬಂಧನ ಏರ್ಪಟ್ಟಾಗ ನಮಗೆ ಅಜ್ಞಾನ ಬರುತ್ತೆ. ಇದು ಬಹಳ ಗಂಭೀರವಾಗಿ ಅರ್ಥ ಮಾಡಿಕೊಳ್ಳಬೇಕಾದಂಥ ಪದಪ್ರಯೋಗಗಳೆಲ್ಲ. ಅದ್ವೈತ ಸಿದ್ಧಾಂತದ ಬೋಧನೆ ಆರಂಭವಾಗಿ ಬಿಟ್ಟಿದೆ ಆಗಲೇ. ಅಜ್ಞಾನಯೋಗಾತ್ ಪರಮಾತ್ಮನಸ್ತವಹಿ ಅನಾತ್ಮಬಂಧಸ್ತವಯೇವ ಸಂಸ್ಕೃತಿ. ಆತ್ಮಾನಾತ್ಮ ವಿವೇಚನೆ ನನಗೆ ಗೊತ್ತಾಗಬೇಕಲ್ರಿ ಮೊದಲು. ಅಂದರೆ ಅರ್ಥ ಏನು? ಆತ್ಮ ಯಾವುದು, ಅನಾತ್ಮ ಯಾವುದು ಅಂತ ಗೊತ್ತಾಗಬೇಕು. ಏನದು ಹಾಗಂದರೆ ಆತ್ಮ ಯಾವುದು, ಅನಾತ್ಮ ಯಾವುದು ಅಂದರೆ? ಆತ್ಮ ಅನ್ನತಕ್ಕಂಥದ್ದು ಯಾವುದ್ರಿ? ಆತ್ಮ ಅನ್ನತಕ್ಕಂಥದ್ದು ನಾವು ನೋಡ್ತಾ ಇರತಕ್ಕಂಥ ಯಾವುದೂ ಅಲ್ಲ, ನಾವು ಕೇಳಿಸಿಕೊಳ್ತಾ ಇರತಕ್ಕಂಥ ಯಾವುದೂ ಅಲ್ಲ. ಅಂದರೆ ಇಡೀ ಲೋಕವೇ ಅಲ್ಲ, ವ್ಯವಹಾರವೇ ಅಲ್ಲ. ಯಾವುದೋ ದೇಹದ ಒಳಗೆ ಪ್ರಾಣವೋ, ಆ ಪ್ರಾಣವನ್ನೂ ಹಿಡಿದಿಟ್ಟುಕೊಂಡಿರತಕ್ಕಂಥ ಒಂದು ಶಕ್ತಿಯೋ, ಅದು ಆತ್ಮಶಕ್ತಿ. ಅದೊಂದೇ ಶಾಶ್ವತವಾಗಿರತಕ್ಕ. ಉಳಿದದ್ದೆಲ್ಲವೂ ಅಶಾಶ್ವತ, ಉಳಿದದ್ದೆಲ್ಲವೂ ಕ್ಷಣಭಂಗುರ, ಉಳಿದದ್ದೆಲ್ಲವೂ ಪರಿವರ್ತನೆಗೆ ಪಕ್ಕಾಗತಕ್ಕದ್ದು. ಉಳಿದದ್ದು ಯಾವುದೂ ಈಗ ಇದ್ದಂತೆ ಮರುಕ್ಷಣ ಇರುವುದಿಲ್ಲ. ಆತ್ಮತತ್ವ ಒಂದೇ ಶಾಶ್ವತವಾಗಿರತಕ್ಕದ್ದು ಅನ್ನುವುದು ನಮಗೆ ಗೊತ್ತಿಲ್ಲ. ಹಾಗೆ ಗೊತ್ತಿಲ್ಲದ್ದರಿಂದ ನಾವು ನಮ್ಮ ಜೀವನದಲ್ಲಿ ಆ ಆತ್ಮಕ್ಕೆ ಬಿಟ್ಟು ಉಳಿದದ್ದಕ್ಕೆಲ್ಲ ಬೆಲೆ ಕೊಡ್ತೀವಿ. ಮನೆಯನ್ನು ಮಾಡ್ತೀವಿ, ಮದುವೆ ಮಾಡ್ಕೊಳ್ತೀವಿ, ಮಕ್ಕಳು ಬೇಕು ಅಂತೀವಿ, ಆಸ್ತಿಯನ್ನು ಜಾಸ್ತಿ ಮಾಡಬೇಕು ಅಂತೀವಿ. ಇವೆಲ್ಲ ಅನಾತ್ಮಗಳು, ಅಶಾಶ್ವತವಾಗಿರತಕ್ಕಂಥದ್ದು. ಯಾವಾಗ ಅನಾತ್ಮವಾಗಿರತಕ್ಕಂತಹ ಈ ವಸ್ತುಗಳ ಜೊತೆಗೆ
ಆಕರ್ಷಣೆಯನ್ನು ಹೊಂದಿ ಆಸಕ್ತಿಯನ್ನು ಹೊಂದಿ ಸಂಬಂಧವನ್ನು ಬೆಳೆಸುತ್ತೇವೋ ಆಗ ಬಂಧನ ಆಗುತ್ತೆ. ಆ ಅನಾತ್ಮಗಳ ಜೊತೆಗೆ ಸಂಬಂಧ ಏರ್ಪಡುತ್ತೆ, ಸ್ನೇಹ ಏರ್ಪಡುತ್ತೆ. ನನಗೆ ನನ್ನ ಒಳಗೆ ಇರತಕ್ಕಂಥ ಆತ್ಮ, ಆ ಆತ್ಮ ಒಂದೇ ಶಾಶ್ವತ ಅನ್ನುವುದು ಅರಿವಾದಾಗ ನನಗೆ ಅಜ್ಞಾನ ಇರೋದಿಲ್ಲ. ಸುಜ್ಞಾನ ಅಂದರೆ ಆತ್ಮ ಒಂದೇ ಸತ್ಯ, ನನ್ನ ಕಣ್ಣಿಗೆ ಕಾಣಿಸದ ಆತ್ಮ ಒಂದೇ ಸತ್ಯ ಅನ್ನತಕ್ಕಂಥದ್ದು ನನಗೆ ಗೊತ್ತಾಗಬೇಕು. ಯಾವಾಗ ನನಗೆ ಇದು ಗೊತ್ತಿಲ್ಲವೋ ಆಗ ಬಂಧನ ಏರ್ಪಡುತ್ತೆ. ಅಜ್ಞಾನಯೋಗಾತ್ ಪರಮಾತ್ಮನಸ್ತವಹಿ ಅನಾತ್ಮಬಂಧಸ್ತವಯೇವ ಸಂಸ್ಕೃತಿ. ಹಾಗಾದರೆ ಏನು ಮಾಡಬೇಕು? ಇದರಿಂದ ಹೊರಗೆ ಬರಬೇಕಾದ್ರೆ ಏನು ಮಾಡಬೇಕು? ತಯೋರ್ ವಿವೇಕೋದಯ ಬೋಧವನ್ಹಿ ಅಜ್ಞಾನ ಕಾರ್ಯಂ ಪ್ರದಹೇತ್ಸ ಮೂಲಂ. ಈ ಎರಡು ಸಾಲಿನಲ್ಲಿ ಅದ್ವೈತದ ಮತ್ತೊಂದು ಪ್ರಮೇಯವನ್ನು ವರ್ಣಿಸಿಬಿಟ್ಟರು ಗೋವಿಂದ ಭಗವತ್ಪಾದ. ಪ್ರದಹೇತ್ಸ ಮೂಲಂ, ಬೇರು ಸಹಿತ ಸುಟ್ಟಾಕ್ಬಿಡುತ್ತೆ. ಯಾವಾಗ? ತಯೋರ್ ವಿವೇಕೋದಯ ಬೋಧವನ್ಹಿ, ಒಂದು ಬೆಂಕಿ ಹುಟ್ಟಬೇಕು ಈ ಅಜ್ಞಾನದ ವೃಕ್ಷವನ್ನು ಸುಟ್ಟು ಹಾಕಬೇಕಾಗಿತ್ತು. ಯಾವುದಯ್ಯ ಬೆಂಕಿ? ತಯೋರ್ ವಿವೇಕ ಉದಯ, ಅದೊಂದು ಬೆಂಕಿ. ತಯೋರ್ ವಿವೇಕ, ಆತ್ಮ ಹಾಗೂ ಅನಾತ್ಮ ಇವುಗಳ ಮಧ್ಯದ ಘರ್ಷಣೆಯಲ್ಲಿ ಒಂದು ಜ್ಞಾನ ಹುಟ್ಟುತ್ತೆ, ಒಂದು ವಿವೇಕ ಹುಟ್ಟುತ್ತೆ. ಆತ್ಮ ಒಂದೇ ಸತ್ಯ, ಮಿಕ್ಕಿದ್ದೆಲ್ಲವೂ ಭ್ರಮೆ. ಇವತ್ತಿದ್ದ ಹಾಗೆ ನಾಳೆ ಇರೋದಿಲ್ಲ. ಬಾಲ್ಯ, ಯೌವನ, ಮುಪ್ಪು, ಸಾವು ಎಲ್ಲ ಬದಲಾವಣೆ ಆಗ್ತಾ ಇರುತ್ತೆ. ಆದರೆ ಆತ್ಮ ಒಂದು ತಾಯಿಯ ಗರ್ಭದಲ್ಲಿದ್ದಾಗ ಪ್ರವೇಶ ಮಾಡಿದ್ದು ಸತ್ತ ಮೇಲೆ ಹೋಗಿ ಅದು ಗೊತ್ತಿಲ್ಲ. ಅದನ್ನು ಹುಡುಕುವುದೇ ತಪಸ್ಸು. ಹೀಗಾಗಿ ಭಗವತ್ಪಾದರ ಗುರುಗಳು ಹೇಳ್ತಾ ಇದ್ದಾರೆ, ತಯೋರ್ ವಿವೇಕೋದಯ ಬೋಧವನ್ಹಿ. ಆತ್ಮ ಯಾವುದು ಅನಾತ್ಮ ಯಾವುದು ಅನ್ನುವುದರ ಘರ್ಷಣೆಯಲ್ಲಿ ಹುಟ್ಟತಕ್ಕಂಥ ವಿವೇಕದಿಂದ, ಆ ವಿವೇಕದ ಬೆಂಕಿಯಿಂದ ಅಜ್ಞಾನ ಕಾರ್ಯಂ ಪ್ರದಹೇತ್ಸ ಮೂಲಂ. ಅಜ್ಞಾನ ಅನ್ನತಕ್ಕಂಥದ್ದು ಸುಟ್ಟು ಹೋಗುತ್ತೆ. ಯಾವಾಗ? ಸುಜ್ಞಾನ ಅನ್ನತಕ್ಕಂತಹ ಬೆಂಕಿಯಲ್ಲಿ ಅಜ್ಞಾನ ಅನ್ನೋದು ಹೋಗುತ್ತೆ. ಪಾಪ ಇನ್ನೂ ಅದು ಹೇಳ್ತಾ ಇದ್ದಾನೆ, ಬಂದಿದ್ದಾನೆ ಬಾಗಿಲಿನ ಹತ್ರ, ನಾನೇ ಪಾಠನೇ ಶುರು ಮಾಡಿಬಿಟ್ನಲ್ಲ ಅಂತ ಭಗವತ್ಪಾದರಿಗೆ ಗೋವಿಂದ ಭಗವತ್ಪಾದರು ಕೇಳಿದರು. ಕಸ್ತ್ವಂ, ನೀನು ಯಾರಪ್ಪ ಅಂದರು. ನೀನು ಯಾರಪ್ಪ ಅಂತಿದ್ದ ಹಾಗೇನೆ ಭಗವತ್ಪಾದರು ಉತ್ತರ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಗೋವಿಂದ ಭಗವತ್ಪಾದರು ನುಡುಗಿಬಿಟ್ಟರು. ಭಗವತ್ಪಾದರ ಉತ್ತರವನ್ನು ಕೇಳಿ ಏನಯ್ಯ ಹೇಳಿಕೊಡಬೇಕಾಗಿದೆ ಈತನಿಗೆ ನಾನಿನ್ನ ಅನ್ನಿಸಿಬಿಡ್ತು ಗೋವಿಂದ ಭಗವತ್ಪಾದರು. ಕಸ್ತ್ವಂ, ಯಾರು ನೀನು? ನಾನು ಶಂಕರಾಚಾರ್ಯ ಅಂತ 8 ವರ್ಷದ ಬಾಲಕ, ಕೇರಳದಿಂದ ಬಂದಿದ್ದೇನೆ. ನಮ್ಮ ತಂದೆಯವರ ಹೆಸರು ಶಿವಗುರು, ನಮ್ಮ ತಾತ ವಿದ್ಯಾಧಿರಾಜರು, ವೃಷಭಾಚಲೆ. ಇದನ್ನೆಲ್ಲ ಹೇಳಿದ್ರೇನ್ರಿ? ಇದೇನೂ ಹೇಳಲಿಲ್ಲ. ಅವ್ರು ಹೇಳಿದರು, ಏನಂತ ಹೇಳಿದರು ಅದನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾರೆ. ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣವೇ? ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ.